ಇಮ್ಯಾಜಿನ್ ಮಾಡಿ ಫೋನ್ ನೋಡ್ತಾ ಇರ್ತೀರಾ, ಅನ್ಎಕ್ಸ್‌ಪೆಕ್ಟೆಡ್ ಆಗಿ ನಿಮಗೆ 999 ಕಾಣಿಸುತ್ತೆ. ಎಲ್ಲೋ ಬಿಲ್ ಅನ್ನ ಪೇ ಮಾಡ್ತಿರ್ತೀರಾ, ಅಲ್ಲೂ ಕೂಡ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ನಿಮಗೆ 999 ಕಾಣಿಸುತ್ತೆ. ಪಾರ್ಕಿಂಗ್ ಏರಿಯಾಗೆ ಹೋಗ್ತೀರಾ, ಕಾರ್ ನಂಬರ್ ಯಾವುದೋ ಕಾರ್ ನಂಬರ್ 999 ಆಗಿರುತ್ತೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಂತನಾ? ಅಲ್ಲ. ಇದು ಕೋಇನ್ಸಿಡೆನ್ಸ್ ಅಲ್ಲ. ಬ್ರಹ್ಮಾಂಡ ನಿಮ್ಗೆ ಸಿಗ್ನಲ್ ಕೊಡ್ತಾ ಇದೆ. ಇದು ಮ್ಯಾನಿಫೆಸ್ಟ್ ಮಾಡುವಂತ ಟೈಮ್ ಅಂತ ಹೇಳ್ಬಿಟ್ಟು. ನೀವ್ ಏನೇ ಥಿಂಕ್ ಮಾಡಿದ್ರು, ಏನೇ ವಿಶ್ ಮಾಡಿದ್ರು ಅದು ಈಡೇರುತ್ತೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇದೆ ಯೂನಿವರ್ಸ್. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಕೊನೆವರೆಗೂ ನೋಡ್ಬೇಕು ನೀವು. ಇಲ್ಲಿವರೆಗೆ ಆಗದೇ ಇರುವಂತ ಕೆಲಸಗಳು, ಸ್ಟಕ್ ಆಗಿರುವಂತ ಕೆಲಸಗಳು ಇನ್ಮುಂದೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೇ ವಿಡಿಯೋ ಎಂಡಲ್ಲಿ ನಾನು 999 ನ ಅರ್ಥವನ್ನ ಹೇಳ್ತಾ ಇದ್ದೀನಿ. ಅದನ್ನ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ರೆಮಿಡಿ ತುಂಬಾನೇ ಪವರ್‌ಫುಲ್ ಆಗಿರೋದು. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಏನ್ ಬೇಕಿದ್ರೂ ಅಟ್ರಾಕ್ಟ್ ಮಾಡ್ಕೋಬಹುದು. ಇದನ್ನ ಮಾಡುವಾಗ ಒಂದು ಇಂಪಾರ್ಟೆಂಟ್ ಟ್ರಿಕ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನೀವ್ ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಇದನ್ನ ನೀವು 9ನೇ ತಾರೀಕು ಮಾಡಬೇಕು. ಅಂದ್ರೆ ಬರುವ ಗುರುವಾರ 9ನೇ ತಾರೀಕು ಬೆಳಗ್ಗೆ 9 ಗಂಟೆ 9 ನಿಮಿಷ ಅಥವಾ ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಇದನ್ನ ನೀವು ಮಾಡಬೇಕಾಗತ್ತೆ. ಇದನ್ನ ನೀವು ಗುರುವಾರ ಮಾಡಿದ್ರೆ ಆ ಗುರುವಿನ ಕೃಪೆ ಕೂಡ ನಿಮಗೆ ಸಿಗುತ್ತೆ. ಅವನ ಆಶೀರ್ವಾದ ಕೂಡ ಸಿಗುತ್ತೆ ನಿಮಗೆ. ಯಾಕೆಂದ್ರೆ 9ನೇ ನಂಬರ್‌ನ ಎನರ್ಜಿ ತುಂಬಾನೇ ಹೈ ಆಗಿರುತ್ತೆ ಅವತ್ತಿನ ದಿನ. ನಾವು ಯಾವುದೇ ನೆಗೆಟಿವ್ ಥಿಂಕ್ ಅನ್ನ ಆ ದಿನ ಮಾಡಬಾರ್ದು. ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಫಾಲೋ ಮಾಡಬೇಕಾಗುತ್ತೆ. ನ್ಯೂಮರಾಲಜಿ ಕಡೆಯಿಂದ ನೋಡೋದಾದ್ರೆ ನಂಬರ್ 9 ಕಂಪ್ಲೀಷನ್ ನಂಬರು. ಹಾಗೆ ಒಂದು ಹೊಸ ಆರಂಭದ ನಂಬರ್ ಕೂಡ ಆಗಿರುವಂತದ್ದು. ನನಗೊಬ್ಬ ಪರಿಚಯ ಇರೋರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಂಗೆ ಕಾಲ್ ಮಾಡಿದ್ರು, ನನಗೆ ಆದಷ್ಟು 999 ನಂಬರ್ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಪ್ರಾಬ್ಲಮ್ಸ್ ತುಂಬಾನೇ ಇದೆ, ಇಶ್ಯೂಸ್ ತುಂಬಾನೇ ಇದೆ. ತುಂಬಾ ಸ್ಟ್ರಗಲಿಂಗ್ ನಾನು ಮಾಡ್ತಾ ಇದ್ದೀನಿ ಲೈಫಲ್ಲಿ. ಆದ್ರೆ ನಂಬರ್ 9 ಕಾಣ್ತಾ ಇರೋದು ನಂಗೆ ಮತ್ತೆ ಮತ್ತೆ ಒಂಥರ ಕನ್ಫ್ಯೂಷನ್ ಆಗ್ತಿದೆ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಇದು ಯೂನಿವರ್ಸ್‌ನ ಒಂದು ಸಿಗ್ನಲ್ ನಿಮಗೆ 999 ಕಾಣಿಸ್ತಾ ಇರೋದು. ಹೊಸ ಲೈಫ್‌ನ ಆರಂಭ. ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಏನೇನ್ ನೀವು ಇವತ್ತು ಸ್ಟ್ರಗಲ್ ಮಾಡ್ತಿದ್ದೀರಾ ಅದೆಲ್ಲ ಸಾಲ್ವ್ ಆಗ್ತಿದೆ ಅಂತ ನಿಮಗೆ ಯೂನಿವರ್ಸ್ ಸಿಗ್ನಲ್ ಕೊಡ್ತಾ ಇದೆ. ನ್ಯೂ ಲೈಫ್ ಸ್ಟಾರ್ಟ್ ಆಗುತ್ತೆ ನಿಮ್ದು ಅಂತ ಹೇಳಿದ್ದೆ. ಹಾಗಾಗಿ ಲೈಫಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ರೆ ಮಾತ್ರ ನೀವು ಹೊಸ ಆರಂಭನ ಮಾಡೋದಕ್ಕಾಗೋದು. ಅವರಿಗೆ ರೆಮಿಡೀಸ್ ಹೇಳ್ಕೊಟ್ಟೆ. ಅದನ್ನ ಮಾಡಿ ತುಂಬಾ ತುಂಬಾ ಪ್ರಾಬ್ಲಮ್ಸ್‌ನ ಅವರು ಸಾಲ್ವ್ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ. ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹಾಗೆ ನನಗೆ ಮೇಲ್ಸ್ ಕೂಡ ಮಾಡ್ತಾ ಇರ್ತಾರೆ. ಇವತ್ತು ನಾನು 999 ಒಂದು 2 ರೆಮಿಡೀಸ್‌ನ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದು ತುಂಬಾ 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 ಸಿಂಪಲ್ಲು ಬಟ್ ತುಂಬಾ ಪವರ್‌ಫುಲ್. ಇದನ್ನ ಸ್ಪಿರಿಚುವಲ್ ಆಗಿ ಮಾಡೋರು ಇಷ್ಟಪಟ್ಟು ಮಾಡ್ಬೋದು. ನಂಬಿಕೆ ಇದ್ರೆ ಮಾತ್ರ ಮಾಡಿ ಇದನ್ನ. ಯಾಕೆಂದ್ರೆ ಇದು ಸ್ಪಿರಿಚುವಲ್‌ಗೆ ಒಂದು ಸಂಬಂಧಪಟ್ಟಂತ ವಿಚಾರ. ಈ ರೆಮಿಡಿಯನ್ನ 9 ಗಂಟೆ 9 ನಿಮಿಷ ಬೆಳಗ್ಗೆ ಅಥವಾ 9 ಗಂಟೆ 9 ನಿಮಿಷ ರಾತ್ರಿ ಮಾಡ್ಬೇಕಾಗತ್ತೆ ನೀವು. ಒಂದು ನಿಂಬೆ ಹಣ್ಣನ್ನ ನೀವು ತೆಗೆದುಕೊಳ್ಳಿ. ರೆಡ್ ಕಲರ್ ಸ್ಕೆಚ್ ಅಥವಾ ಮಾರ್ಕರ್ ತಗೊಂಡು ನಿಂಬೆ ಹಣ್ಣಿನ ಮೇಲೆ 999 ಅಂತ ಬರಿಬೇಕು. ಇದನ್ನ ಒಂದು ಕಡೆ ಇಟ್ಟು ಇದರ ಮುಂದೆ ಒಂದು ದೀಪವನ್ನ ಹಚ್ಚಿ ಇದರ ಮುಂದೆ ಕುತ್ಕೊಂಡು 2-3 ವಿಷಸ್ ನಿಮ್ದು 2 ಅಥವಾ 3 ವಿಷಸ್ ಇದ್ರೆ ಅದನ್ನು ತಗೊಳ್ಳಿ. ನಿಮ್ಮ ಡಿಸೈರ್ ಬಗ್ಗೆ, ನಿಮ್ಮ ಡ್ರೀಮ್ ಬಗ್ಗೆ ಥಿಂಕ್ ಮಾಡಿದ್ಮೇಲೆ ಆ ನಿಂಬೆ ಹಣ್ಣನ್ನ ಕೈಲಿ ಹಿಡ್ಕೊಳ್ಳಿ. ಕೈಲಿ ಹಿಡ್ಕೊಂಡು 999 ನನ್ನ ವಿಶ್ ಅನ್ನ ಪೂರೈಸಿದೆ, ನನ್ನ ವಿಶ್ ಅನ್ನ ಈಡೇರಿಸಿದೆ. ಇದನ್ನ 9 ಸಾರಿ ನೀವು ಹೇಳ್ಕೋಬೇಕು. ಅಂದ್ರೆ 999 ನನ್ನ ಇಚ್ಛೆ ಪೂರ್ತಿಯಾಗಿದೆ. ಇಂಗ್ಲಿಷ್ ಅಲ್ಲಾದ್ರೆ 999 ಮೈ ವಿಶಸ್ ಫುಲ್ಫಿಲ್ಡ್. ಇದನ್ನ 9 ಸಾರಿ ನೀವು ಹೇಳ್ಕೊಳ್ಳಿ. ನಂತರ ನಿಂಬೆ ಹಣ್ಣನ್ನ ಹಾಗೆ ಇಟ್ಬಿಟ್ಟು ದೀಪವನ್ನ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಆ ನಿಂಬೆ ಹಣ್ಣನ್ನ ಮನೆ ಹೊರಗೆ ತಗೊಂಡೋಗಿ ಒಂದು ಮಣ್ಣಿನ ಕೆಳಗೋ ಪಾಟಲ್ಲೋ ಅಥವಾ ನೀರ್ ಹರಿತಾ ಇದ್ರೆ ನೀರ್ ಹರಿಯೋ ಜಾಗದಲ್ಲಿ ನೀವೇನಿದ್ರೆ ನೀರಿಗೋ ಅಥವಾ ಯಾವ್ದಾದ್ರು ಗಿಡದ ಕೆಳಗಡೆ ಮಣ್ಣನ್ನ ಸ್ವಲ್ಪ ತೆಗೆದು ಅದರಲ್ಲಿ ಅದನ್ನ ಹಾಕ್ಬಿಡಿ. ಇನ್ನು 2ನೇ ರೆಮಿಡಿ, ಸ್ವಲ್ಪ ನಾವು ಸ್ಪಿರಿಚುವಲ್‌ನ ನಾವು ಲೈಕ್ ಮಾಡಲ್ಲ. ನಾವು ಮ್ಯಾನಿಫೆಸ್ಟೇಷನ್ ಅಂದ್ರೆ ಈ ತರ ಪ್ರೋಸೆಸ್‌ನ ನಾವು ಮಾಡ್ತೀವಿ, ಇದನ್ನ ಇಷ್ಟಪಡ್ತೀವಿ ನಾವು ಅಂದ್ರೆ 2ನೇ ಪ್ರೋಸೆಸ್, 2ನೇ ರೆಮಿಡಿ ಏನು ಅಂದ್ರೆ ಒಂದು ಯೆಲ್ಲೋ ಶೀಟ್ ಅನ್ನ ನೀವು ತಗೋಬೇಕು. ಯೆಲ್ಲೋ ಶೀಟ್ ಇಲ್ಲ ಅಂದ್ರೆ ವೈಟ್ ಶೀಟ್ ತಗೊಳ್ಳಿ, ನೋ ಪ್ರಾಬ್ಲಮ್. ಆ ಪೇಪರ್‌ನ ಮೇಲೆ ಹೆಡ್ಡಿಂಗು 999 ಮ್ಯಾನಿಫೆಸ್ಟೇಷನ್ ಅಂತ ನೀವು ಹೆಡ್ಡಿಂಗ್‌ನ ಬರಿಬೇಕು. ಆ ಪೇಪರ್‌ನ ಕೆಳಗಡೆ ಲೆಫ್ಟ್ ಸೈಡ್, ಲೆಫ್ಟ್ ಕಾರ್ನರ್ ಇರುತ್ತಲ್ಲ, ಆ ಕಾರ್ನರ್ ಅಲ್ಲಿ 999 ಅಂತ 999 ಅಂತ ಬರೀರಿ. ರೈಟ್ ಕಾರ್ನರ್ ಅಲ್ಲಿ ಕೂಡ 999 ಅಂತ ಬರೀರಿ. ಅದರ ಅದು ಒಂಥರ ಟ್ರಯಾಂಗ್ಯುಲರ್ ಶೇಪ್ ಆಗ್ಬೇಕು. ನಂತರ ಪೇಪರ್‌ನ ಮಧ್ಯದಲ್ಲಿ, ಈಗ ಟ್ರಯಾಂಗ್ಯುಲರ್ ಶೇಪ್ ಬರುತ್ತಲ್ಲ, ಆ ಪೇಪರ್ ಮಧ್ಯದಲ್ಲಿ ನಿಮ್ಮ 1, 2, 3 ವಿಷಸ್, ಮ್ಯಾಕ್ಸಿಮಮ್ 3 ವಿಷಸ್ ಅಂತ ಹೇಳಿದೀನಿ. 3 ವಿಷಸ್ ಅಥವಾ ಗೋಲ್ ಅನ್ನ ನೀವು ಬರಿಬೇಕು. ಕೆಳಗಡೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್, ಅದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಅದನ್ನ ನೀವು ಬರಿಬೇಕು. ಅಫರ್ಮೇಷನ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ಬರಿಬೇಕು. ಲೈಕ್ ನನಗೆ 1,00,000 ರೂಪಾಯಿಯ ಪರ್ ಆನಮ್ ಕೆಲಸ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ಬಿಸ್ನೆಸ್ ಅಲ್ಲಿ 5ರಿಂದ 10 ಲಕ್ಷ ನನಗೆ ಪ್ರಾಫಿಟ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ನಾನು ಇಷ್ಟಪಟ್ಟಂತಹ ಹುಡುಗಿ ಅಥವಾ ಹುಡುಗ ಸಿಕ್ಕಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್. ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ನಿಮ್ದು ಏನೇ ವಿಷಸ್ ಇದ್ರೂ 1, 2, 3 3 ವಿಷಸ್‌ನ ನೀವು ಮಲ್ಟಿಪಲ್ ವಿಷಸ್‌ನ ಬರ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆ ನಂತರ ಬರೆದಾದ್ಮೇಲೆ ಪೇಪರ್ ಅನ್ನ ಟ್ರಯಾಂಗ್ಯುಲರ್ ರೀತಿನಲ್ಲೇ ನೀವು ಫೋಲ್ಡ್ ಮಾಡಬೇಕು. ಟ್ರಯಾಂಗ್ಯುಲರ್ ರೀತಿನಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದನ್ನ ಕೈಯಲ್ಲಿ ಹಿಡ್ಕೊಂಡು 999 ನನ್ನ ವಿಶಸ್ಸು ಪೂರ್ಣ ಆಗಿದೆ, ಮೈ ವಿಶಸ್ ಫುಲ್ಫಿಲ್ಡ್. ಇದನ್ನ ಬೆಳಗ್ಗೆ 9ರಿಂದ 9 ನಿಮಿಷ ಅಥವಾ ರಾತ್ರಿ 9ರಿಂದ 9 ನಿಮಿಷಕ್ಕೆ ಮಾಡಿಬಿಟ್ಟು ಕೈಯಲ್ಲಿ ಹಿಡಿದು 9 ಸರಿ ನೀವು ನಿಮ್ಮ ವಿಶಸ್ ಅನ್ನ ನೀವು ಹೇಳ್ಕೋಬೇಕಾಗುತ್ತೆ. ನಂತರ ಆ ಪೇಪರ್ ಅನ್ನ ರಾತ್ರಿ ನೀವು ಮಲಗುವಾಗ ದಿಂಬಿನ ಕೆಳಗೆ ಇಟ್ಕೊಂಡು ಅದನ್ನ 9 ಡೇಸ್ ವರೆಗೂ ಅದನ್ನ ಕಂಟಿನ್ಯೂಸ್ ಆಗಿ ಮಲಗೋಕೆ ಮೊದಲು ಕೈಯಲ್ಲಿ ಹಿಡಿದು 9 ಸರಿ ಅದನ್ನ ಹೇಳ್ಕೊಂಡು
ವಿಜುವಲೈಸ್ ಮಾಡ್ತಾ ನಿಮ್ಮ ಆ ಡಿಸೈರ್ ಏನಿದೆ, ನಿಮ್ಮ ಒಂದು ಅಭಿಲಾಷೆ ಏನಿದೆ ಅದು ಈಡೇರಿದೆ ಅನ್ನೋ ರೀತಿನಲ್ಲಿ ನೀವು ಅದನ್ನ ಮತ್ತೆ ದಿಂಬಿನ ಕೆಳಗಿಟ್ಟು ಮಲ್ಕೋಬೇಕಾಗುತ್ತೆ. ಸೊ ಮಲ್ಗೋಕ್ ಮುಂಚೆ ಆ ಪೇಪರ್ ಅನ್ನ ಕೈಯಲ್ಲಿ ಹಿಡಿದು ನೀವು ಆ ಯೂನಿವರ್ಸ್ ನ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೇಳ್ಕೊಳ್ಳಿ, 999 ನನ್ನ ಕನಸು ನನಸಾಗಿದೆ, 999 ನನ್ನ ಇಚ್ಛೆ ಪೂರ್ಣಗೊಂಡಿದೆ, 999 ನನ್ನ ವಿಶಸ್ಸು ಫುಲ್ಫಿಲ್ ಆಗಿದೆ. 9 ದಿನ ಕಳೆದು 10ನೇ ದಿನ ಬರುತ್ತಲ್ಲ, 10ನೇ ದಿನ ಇದನ್ನ ಒಂದು ಬಟ್ಟಲಲ್ಲಿ ಇಟ್ಟುಬಿಟ್ಟು ಅದನ್ನ ನೀವು ಸುಡಬೇಕಾಗುತ್ತೆ. ಅದನ್ನ ಬೂದಿನ ನೀವು ಹಾರಿಸ್ಬೇಕು ಗಾಳಿನಲ್ಲಿ. ಅಯ್ಯೋ ಸುಡಬೇಕಾ, ನನ್ನ ಡ್ರೀಮ್ಸ್ ಅಲ್ವಾ ಇದು ಅಂತ ಹೆದರ್ಕೋಬೇಡಿ. ನಿಮ್ಮ ಇಚ್ಛೆಯನ್ನ ಯೂನಿವರ್ಸ್ಗೆ ಗಾಳಿಯ ಮೂಲಕ ನೀವು ಕಳಿಸ್ತಾ ಇದ್ದೀರಾ. ಬ್ರಹ್ಮಾಂಡದ ಮುಂದೆ ನೀವು ಪೂರ್ತಿ ಸರೆಂಡರ್ ಆಗಿದ್ದೀರಾ, ಅಂದ್ರೆ ಶರಣಾಗ್ಬಿಟ್ಟಿದ್ದೀರಾ. ಸುಟ್ಟ ಮೇಲೆ ಆ ಬೂದಿ ಇರುತ್ತಲ್ಲ ಅದನ್ನ ಗಾಳಿಯಲ್ಲಿ ಉಫ್ ಅಂತ ಓದ್ಬಿಡಿ. ಈ ಎರಡೂ ರೆಮಿಡೀಸ್ ನ ಯಾವಾಗ ಎಲ್ಲಿ ಬೇಕಿದ್ರು ನೀವು ಮಾಡ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದನ್ನ ಬೇರೆಯವ್ರಿಗೋಸ್ಕರ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಿಮ್ಮ ಹಸ್ಬೆಂಡು, ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡ್ತಾ ಇದ್ರೆ ಒಂದು ಪೇಪರು ನಿಮ್ಗೋಸ್ಕರ, ಇನ್ನೊಂದು ಪೇಪರು ನಿಮ್ಮ ಮಕ್ಕಳಿಗೋಸ್ಕರ, ಇನ್ನೊಂದು ಪೇಪರು ನಿಮ್ಮ ಹಸ್ಬೆಂಡ್ಗೋಸ್ಕರ. ಒಂದೇ ಪೇಪರಲ್ಲಿ ಎಲ್ಲ ಬರಿಬೇಡಿ, ಸಪ್ರೇಟ್ ಆಗಿ ನಿಮಗೊಂದು, ನಿಮ್ಮ ಹಸ್ಬೆಂಡ್ಗೊಂದು, ನಿಮ್ಮ ಮಕ್ಕಳಿಗೊಂದು 3 ಪೇಪರ್ ಅನ್ನ ಮಾಡ್ಕೊಳ್ಳಿ. 3 ಪೇಪರ್ ರೆಡಿ ಆದ್ಮೇಲೆ 3ಅನ್ನು ಫೋಲ್ಡ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ನನ್ನ ವಿಶಸ್ಸು ಫುಲ್ಫಿಲ್ ಆಗಿದೆ, 999 ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ವಿಶಸ್ಸು ಫುಲ್ಫಿಲ್ ಆಗಿದೆ ಅಂತ ಹೇಳ್ಕೋಬೇಕು. ಆಗುತ್ತೆ, ಆಗಲಿದೆ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿದೆ, ಬಟ್ ತುಂಬಾ 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 ಪವರ್ಫುಲ್ ರೆಮಿಡಿ ಇದು. ಮಾಡಿ ನೋಡಿ, ರಿಸಲ್ಟ್ ನಿಮ್ಗೆ ತುಂಬಾ ಆಶ್ಚರ್ಯ ಪಡಿಸುತ್ತೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ರಿಚುವಲ್ ಮಾಡುವಾಗ ನಂಬಿಕೆ 100% ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ದಿನದ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬೇಕು ಅಂದ್ರೆ ಅದಕ್ಕೆ ಟೈಮ್ ಕೊಡ್ಬೇಕು. ಇವತ್ತು ಮಾಡಿ ನಾಳೆನೇ ರಿಸಲ್ಟ್ ಸಿಗ್ಬೇಕು ಅಂದ್ರೆ ಆಗಲ್ಲ. ತಾಳ್ಮೆ ಕೂಡ ತುಂಬಾ ಇಂಪಾರ್ಟೆಂಟ್. ಈಗ 999 ಅಂದ್ರೆ 999 ನ ಪವರ್ ಏನು ಅಂತ ನೋಡೋದಾದ್ರೆ, ಅದ್ರ ಅರ್ಥ ಏನು ಅಂತ ನೋಡೋದಾದ್ರೆ, ಮೊದಲನೇ 9 ಏನ್ ಹೇಳುತ್ತೆ ಅಂದ್ರೆ ಪಾಸ್ಟ್ ಅನ್ನ ರಿಲೀಸ್ ಮಾಡಬೇಕು ಅಂತ. ನಿಮ್ಮದು ಏನೇ ಪಾಸ್ಟ್ ಲೈಫ್ ಇರ್ಲಿ, ಏನೇ ಪ್ರಾಬ್ಲಮ್ಸ್ ಇರ್ಲಿ, ಹಿಂದಿನ ಒಂದು ಲೈಫಲ್ಲಿ ಅಥವಾ ಹಿಂದೆ ಈಗಿರೋ ಲೈಫಲ್ಲಿ, ಹಿಂದೆ ಟೈಮಲ್ಲಿ ನಿಮ್ದು ಏನೇ ಪ್ರಾಬ್ಲಮ್ಸ್ ಇರ್ಲಿ, ಇಶ್ಯೂಸ್ ಇರ್ಲಿ, ಏನೇ ಸ್ಟ್ರಗ್ಲಿಂಗ್ಸ್ ಇರ್ಲಿ, ಅದನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಮೊದಲನೇ 9 ಹೇಳುತ್ತೆ. ಎರಡನೇ 9 ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಕರ್ಮಗಳನ್ನ ಕಳೆಯುವಂಥದ್ದು. ಹಿಂದಿನ ಜನ್ಮದ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ಯಾವುದೇ ತೀರ್ಸಲಾಗಿರುವಂತ ಒಂದು ಕರ್ಮದ ಸಾಲ ಇರ್ಬೋದು, ಈ ಜನ್ಮದಲ್ಲಿ ಮಾಡಿರುವಂತ ಒಂದು ಕರ್ಮಗಳಿರ್ಬೋದು, ಅದನ್ನ ಕಳೆಯುತ್ತೆ ಈ ಎರಡನೇ 9. ಮೂರನೇ 9 ಏನ್ ಹೇಳುತ್ತೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಈಡೇರುತ್ತೆ. ಹಳೆಯದನ್ನ ಕಳೆದು ನ್ಯೂ ಫ್ಯೂಚರ್ ಅಂದ್ರೆ ಹೊಸ ಜೀವನವನ್ನ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ, ಹೊಸ ಜೀವನವನ್ನ ಹೊಂದ್ತೀರಾ ಅಂತದ್ದು ಹೇಳ್ತಾ ಇದೆ. ಸೊ 999 ಜೊತೆಗೆ ಏನೇ ಮ್ಯಾನಿಫೆಸ್ಟ್ ಮಾಡಿದಾಗ ಅದು ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಯಾವಾಗ ನೀವು ಹೈ ವೈಬ್ರೇಷನ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಆಗ ಖಂಡಿತ ಅದು ರಿಯಾಲಿಟಿಯಲ್ಲಿ 3D ವರ್ಲ್ಡ್ ಅಲ್ಲಿ ಆಗೇ ಆಗುತ್ತೆ. ಮತ್ತೆ ಮತ್ತೆ 999 ಕಾಣಿಸ್ತಾ ಇದ್ರೆ ಇದು ಯಾವುದೇ ಕೋಇನ್ಸಿಡೆನ್ಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಲೈಫ್ ನ ಹೊಸ ಒಂದು ಚಾಪ್ಟರ್ ಶುರುವಾಗ್ತಿದೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇದೆ ನಿಮಗೆ ಯೂನಿವರ್ಸ್. ಲೈಫ್ ಅಲ್ಲಿ ನೀವು ಏನೇನು ಚಮತ್ಕಾರಗಳನ್ನು ನೋಡ್ಬೇಕು, ನನ್ನ ಲೈಫ್ ಅಲ್ಲಿ ಮಿರಾಕಲ್ಸ್ ಆಗ್ಬೇಕು, ಮ್ಯಾಜಿಕ್ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪಾಸಿಟಿವ್ ಮೆಸೇಜ್ ಅನ್ನ ನೀವು ಯಾವಾಗ್ಲೂ ಕೊಡ್ತಾ ಇರಬೇಕು. ಹಾಗಾಗಿ ನಿಮ್ಮ ಎಲ್ಲಾ ಡ್ರೀಮ್ಸು, ಎಲ್ಲಾ ಡಿಸೈರ್ಸು, ನಿಮ್ಮ ಏನೇ ಗೋಲ್ಸ್ ಇದ್ರೂ ಈ 999 ಈಡೇರಿಸುತ್ತೆ. ಖಂಡಿತ ನಿಮಗೆ ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ. ಸೊ ಈ ರಿಚುವಲ್ ನ ಮಾಡಿ ನಿಮ್ದು ಏನೇ ಡಿಸೈರ್ಸ್ ಇದ್ರೂ ನೀವು ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ನಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನಗೆ ಮೆಸೇಜ್ ಮಾಡಿ 999 ಮಿರಾಕಲ್ ಕೋಡ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.